ವೆಲ್ಕಮ್ ಬ್ಯಾಕ್. ವರ್ಧಾ ಚಂಡಮಾರುತದ ಪರಿಣಾಮ ಈಗ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಪ್ರಭಾವವನ್ನು ಉಂಟು ಮಾಡಿದೆ. ಒಂದು ಕಡೆ ತಮಿಳುನಾಡಿನ ಚೆನ್ನೈ ಸುತ್ತಮುತ್ತಲ ಭಾಗದಲ್ಲೂ ಕೂಡ ಆರಂಭದಲ್ಲಿ ಅಂದರೆ ಈಗಾಗಲೇ 1 ಗಂಟೆಯ ಸುಮಾರಿಗೆ ತನ್ನ ಪ್ರಭಾವವನ್ನು ತೋರಿಸೋದಕ್ಕೆ ಶುರು ಮಾಡಿತು. ಆರಂಭದಲ್ಲಿ ಸಮುದ್ರದ ಮೇಲ್ಮೈನಲ್ಲಿ 140 ಕಿಲೋಮೀಟರ್ ಗಂಟೆಗೆ ಆ ರೀತಿ ವೇಗದಲ್ಲಿ ಬಂದಂತಹ ಒಂದು ಚಂಡಮಾರುತ ಮೊದಲಿಗೆ ಚೆನ್ನೈ ನಗರಕ್ಕೆ ಅಪ್ಪಳಿಸಿತು. ಚೆನ್ನೈ ನಗರ ಕೂಡ ನಿಮಗೆ ಗೊತ್ತಿರೋ ಹಾಗೆ ಸಮುದ್ರ ತೀರ ಪ್ರದೇಶದಲ್ಲಿರುವಂತಹ ಒಂದು ಊರು. ಹಾಗಾಗಿ ಅತಿ ಹೆಚ್ಚು ಪರಿಣಾಮವನ್ನು ಕಂಡಂತಹ ಒಂದು ನಗರ ಅಂದರೆ ಅದು ಚೆನ್ನೈನಲ್ಲಿ ಸುಮಾರು 400-500ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ ಎನ್ನುವಂತಹ ಮಾಹಿತಿ. 4000 ಮರಗಳು ಧರೆಗುರುಳಿವೆ, 500ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿದೆ ಎನ್ನುವಂತಹ ಮಾಹಿತಿ ಬಂತು. ಬಿರುಗಾಳಿ ಸಹಿತ ಮಳೆ ಬಂತು. ತಮಿಳುನಾಡು ಒಂದು ರೀತಿ ಇದಕ್ಕೆ ತತ್ತರಿಸ್ತು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಯಿತು. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಯಿತು. ಅದಾದ ನಂತರ ರಸ್ತೆ ಸಂಚಾರ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆದಷ್ಟು ಬೇಗ ಮನೆಗಳು ಸೇರಿಕೊಳ್ಬೇಕು, ಮನೆಯಿಂದ ಯಾರೂ ಹೊರಬರಬೇಡಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಆನಂತರ ಬಂದಂತಹ ಸುದ್ದಿ ವಾರ್ಧಾ ಚಂಡಮಾರುತಕ್ಕೆ 2 ಬಲಿಯಾದರು ಅನ್ನುವಂಥದ್ದು. 4000ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಪೆಟ್ರೋಲ್ ಬಂಕ್ನ ಮೇಲ್ಛಾವಣಿ ಕುಸಿತವನ್ನು ಕಂಡಿತ್ತು. ಅದಾದ ನಂತರ ಇಷ್ಟೆಲ್ಲ ತನ್ನ ಪ್ರಭಾವವನ್ನು ತೋರಿಸಿದ ಬಳಿಕ ದಕ್ಷಿಣ ಆಂಧ್ರದತ್ತ ಪ್ರವೇಶ ಮಾಡಿತು ಈ ರಣಭೀಕರ ವಾರ್ಧಾ ಚಂಡಮಾರುತ. ಮುಂದಿನ 3 ಗಂಟೆಯಲ್ಲಿ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಂಡು ಮತ್ತಷ್ಟು ರಣಭೀಕರ ಬಿರುಗಾಳಿ ಸಹಿತ ಮಳೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಈಗಾಗಲೇ ಆ ಒಂದು ವೇಗ, ಆ ಒಂದು ಫೋರ್ಸ್ ಆಂಧ್ರದಲ್ಲಿ ಕಂಡು ಬರ್ತಾ ಇದೆ ಅಂತ. ನೆಲ್ಲೂರಿನಲ್ಲಿ ಸುಮಾರು 9500 ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವನ್ನು ಮಾಡಲಾಗ್ತಾ ಇದೆ. ಚೆನ್ನೈನಲ್ಲೆಲ್ಲ ಸಾಕಷ್ಟು ಮಳೆ ಕೂಡ ಬಿದ್ದಿದೆ. ಹಾಗಾಗಿ ಈಗ ಹವಾಮಾನ ಇಲಾಖೆಯವರು ಕೊಟ್ಟಂತಹ ಮುನ್ಸೂಚನೆಯ ಮೇರೆಗೆ ಆಂಧ್ರ ಕರಾವಳಿ ಭಾಗದಲ್ಲಿ NDRF ತಂಡದವರು ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಹೋಗದೇ ಇರುವ ಹಾಗೆ ಹೇಳಿದ್ದಾರೆ. ಮತ್ತು ತೀರ ಪ್ರದೇಶ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಇರುವಂತಹ ಜನತೆಯನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಇನ್ನೂ 3 ದಿನಗಳು ಅಂದರೆ 14ನೇ ತಾರೀಕಿನ ತನಕವೂ ಕೂಡ ಇದರ ತೀವ್ರತೆ ಇದೇ ಪ್ರಮಾಣದಲ್ಲಿ ಅಂದರೆ ಮಳೆಯ ತೀವ್ರತೆ ಇದ್ದೇ ಇರುತ್ತೆ. ಬಿರುಗಾಳಿಯ ವೇಗ ಕಡಿಮೆ ಆದರೂ ಕೂಡ ಮಳೆ ಬೀಳುತ್ತೆ ಎನ್ನುವಂತಹ ಮಾಹಿತಿ. ಹಾಗಾಗಿ ಕರ್ನಾಟಕದ ಗಡಿ ಜಿಲ್ಲೆಗಳು, ಒಂದು ಕಡೆ ತಮಿಳುನಾಡಿಗೆ ಹೊಂದಿಕೊಂಡಂತಿರುವ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಾಗಬಹುದು, ಅಥವಾ ಆಂಧ್ರಕ್ಕೆ ಹೊಂದಿಕೊಂಡಂತಿರುವಂತಹ ರಾಯಚೂರು, ಬಳ್ಳಾರಿಗಳಲ್ಲಾಗಬಹುದು, ಇಲ್ಲೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲೂ ಕೂಡ ಮೋಡ ಮುಸುಕಿದ ವಾತಾವರಣ, 5 ಗಂಟೆಯ ನಂತರ ತುಂತುರು ಮಳೆ ಬೀಳುವಂತಹ ಸಾಧ್ಯತೆ ಇದೆ. ಇಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ದಕ್ಷಿಣ ಆಂಧ್ರ ಪ್ರವೇಶ ಮಾಡಿದೆ ಈಗಾಗಲೇ ವಾರ್ಧಾ ಚಂಡಮಾರುತ ಎನ್ನುವಂತಹ ಮಾಹಿತಿ ಬಂದಿದೆ. ಹಾಗಾಗಿ ಇನ್ನು ಚೆನ್ನೈ ಏರ್ಪೋರ್ಟ್ನಲ್ಲಂತೂ ಸಂಜೆ 6 ಗಂಟೆಯವರೆಗೂ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಬೃಹತ್ ಬಂದರು, ರೈಲ್ವೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಇನ್ನು ರಾಜ್ಯ ನೈಸರ್ಗಿಕ ವಿಕೋಪ ಕೇಂದ್ರದ ನಿರ್ದೇಶಕರು ಶ್ರೀನಿವಾಸ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಪ್ರಸ್ತುತ ಪರಿಸ್ಥಿತಿ ಹೇಗೆ ಹೇಳ್ತೀರಾ ಸರ್? ಅದರ ತೀವ್ರತೆ ಹೇಗಿದೆ? ಆಂಧ್ರದಲ್ಲಿ ಅದರ ಪರಿಣಾಮ ಏನಾಗ್ತಾ ಇದೆ ಅಂತ? ಇದು ಆಂಧ್ರದ ಮೇಲೆ ಏನ್ ಪರಿಣಾಮ ಆಗ್ತದೆ ಅಂದ್ರೆ, ಇದು ಬರೇ ಚೆನ್ನೈಗೆ ಬಂದು ಅಪ್ಪಳಿಸಿಲ್ಲ. ಇದು ಒಟ್ಟಾರೆ ಚೆನ್ನೈ ಮತ್ತೆ ನೆಲ್ಲೂರು ನಡುವೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅಪ್ಪಳಿಸಿರೋದ್ರಿಂದ ಚೆನ್ನೈಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆಯೋ ನೆಲ್ಲೂರು ಆಂಧ್ರ ಈ ಭಾಗದಲ್ಲಿ ಸಹ ಇಷ್ಟೇ ತೀವ್ರತೆ ಇದೆ ಅದರದ್ದು. ಅಂದ್ರೆ ಆಂಧ್ರದ ಕೋಸ್ಟಲ್ ರೀಜನ್ ಅಲ್ಲಿ. ಹೌದು, ಶ್ರೀಹರಿಕೋಟ ಅಂತ ಆ ಏರಿಯಾದಲ್ಲಿ ಇವಾಗ ಅದು ಇದಾಗಿದೆ, ಇನ್ ಬಿಟ್ವೀನ್ ಆಗ್ತಿರೋದ್ರಿಂದ ಅದ್ರ ಎಫೆಕ್ಟ್ ಬರೇ ಪಾಯಿಂಟ್ ಕಡೆನೆ ಪಾಯಿಂಟ್ ಫೀಚರ್ ಅಲ್ಲ ಅದು. ಸೊ ಸರೌಂಡಿಂಗ್ ಇರೋ ಏರಿಯಾದಲ್ಲೆಲ್ಲ ಸುಮಾರು 40-50 ಕಿಲೋಮೀಟರ್ ವಿಸ್ತರಣೆಯಲ್ಲಿ ಅದ್ರ ಎಫೆಕ್ಟ್ ಆಗ್ತದೆ. ಅಂದ್ರೆ 40-50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದರ ಪ್ರಭಾವ ಇರುತ್ತೆ ಅಂತ. ಪ್ರಭಾವ ಇದ್ದೇ ಇರ್ತದೆ. ಅದು ಬಿಟ್ರೆ ತೀವ್ರತೆ ಇನ್ನೂ ಜಾಸ್ತಿ ಇರ್ತದೆ, 100 ಕಿಲೋಮೀಟರ್ ವರೆಗೆ ಇರ್ತದೆ. ಅದ್ರ ತೀವ್ರತೆ ಕಡಿಮೆ ಆಗ್ತಾ ಹೋಗ್ತದೆ ಬೇರೆ ಕಡೆ. ಬಟ್ ಚೆನ್ನೈನಲ್ಲಿ ಕಡಿಮೆ ಆಗಿದೆಯಂತಲ್ಲ ಸರ್ ಅದರ ತೀವ್ರತೆ? ಅಲ್ಲ, ತೀವ್ರತೆ ಯಾವಾಗ ಅದು ಮೊದಲು ಇದ್ದಿದ್ದು ಇದು ಸಿವಿಯರ್ ಸೈಕ್ಲೋನ್ ಇದ್ದಿದ್ದು ಸೈಕ್ಲೋನ್ ಆಗಿತ್ತು. ಅದು ಲ್ಯಾಂಡ್ ಫಾಲ್ ಆದ ತಕ್ಷಣನೇ ಯಾವತ್ತೂ ಅಷ್ಟೇ ನಮಗೆ ಭೂಮಿಗೆ ಬಂದು ಅಪ್ಪಳಿಸ್ದಂಗೆ ಅದರ ಸ್ಟ್ರೆಂತ್ ಕಡಿಮೆ ಆಗ್ತದೆ, ಅದ್ರ ತೀವ್ರತೆ ಕಳ್ಕೊಂತದೆ. ಅದು ಆದ್ರೂ ಮಳೆ ಬರೋದು ಕಡಿಮೆ ಆಗಲ್ಲ. ಸ್ವಲ್ಪ ಗಾಳಿಯಲ್ಲಿ ಸ್ವಲ್ಪ 120 ಕಿಲೋಮೀಟರ್ ಇದ್ದಿದ್ದು 70 ಕಿಲೋಮೀಟರ್ ಆಗಿರ್ಬೋದು. ಆದ್ರೆ ಅದರ ಮಳೆ ಬರೋ ಏನು ತೀವ್ರತೆ ಇರ್ತದೆ ಅದು ಇದ್ದೇ ಇರ್ತದೆ, ಅದು ಕಡಿಮೆ ಆಗಿರೋದಿಲ್ಲ. ಓಕೆ, ಹೌದು.
ಇನ್ನು 2 ದಿವಸ ಸರ್ ಅದು ಡೈರೆಕ್ಷನ್ ಹೇಳ್ಬೋದಾ? ಈಗ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಈ ವರದಾ ಚಂಡಮಾರುತ ಬೀಸ್ತಿದೆ ಅಂತ ಹೇಳ್ತೀನಲ್ಲ. ಅದು ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತಿರೋದು. ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತಾ ಇರೋದು. ಪೂರ್ವಕ್ಕೆ ಅಲ್ಲ, ಸಾರಿ, ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತಿರೋದು. ಪೂರ್ವದಿಂದ ಸ್ಟ್ರೈಟ್ ಆಗಿದೆ ಅದು. ಮೊದ್ಲೆಲ್ಲ ನಮ್ಗೆ ನಾರ್ತ್ಗೆ ಉತ್ತರಕ್ಕೆ ಮೂವ್ ಆಗ್ತಾ ಇತ್ತು. ಈ ಸಲ ಈ ಸೈಕ್ಲೋನು ನಮ್ಗೆ ಪಶ್ಚಿಮಕ್ಕೆ ಬಂದಿರೋದ್ರಿಂದ ಈಗ ಪೂರ್ವದಿಂದ ಪಶ್ಚಿಮಕ್ಕೆ ಬಂದ್ರೆ ಚೆನ್ನೈ ಆದ ನಂತರ ಕರ್ನಾಟಕವೂ ಸೇರುತ್ತಲ್ವಾ ಸರ್ ಆ ಭಾಗಕ್ಕೆ? ಅಲ್ಲಿ ಅಷ್ಟೊತ್ತಿಗೆ ಚೆನ್ನೈಗೆ ಅದ್ರ ಫ್ರಂಟ್ ಸ್ವಲ್ಪ ಎಫೆಕ್ಟ್ ಇರ್ಬೋದೇ ಹೊರತು, ಆದ್ರೆ ಚೆನ್ನೈಗೆ ಇರೋಷ್ಟು ಎಫೆಕ್ಟ್ ನಮಗೆ ಕರ್ನಾಟಕಕ್ಕೆ ಇರೋಲ್ಲ. ಓಕೆ ಓಕೆ. ಅದ್ರದ್ದಾಗ್ಲೇ ಇದು ಶಕ್ತಿನ ಕಳ್ಕೊಂಡ್ ಬಿಟ್ಟಿರ್ತದೆ ಇಲ್ಲಿ ಬರೋಷ್ಟೊತ್ತಿಗೆ. ಓಕೆ. ಆದ್ರೆ ಅದು ನಾರ್ತ್ ಆಗುತ್ತಲ್ವ ಸರ್? ಈಗ ಚೆನ್ನೈ ಆದ ನಂತರ ಆಂಧ್ರ ಕೋಸ್ಟಲ್ ರೀಜನ್ ಅಂದ್ರೆ ನಾರ್ತ್ ಸೈಡ್ಗೆ ಪಾಸ್ ಆದಂಗ. ನಾರ್ತ್ ಅಂದ್ರೂ ಅದು ಕರೆಕ್ಟ್ ಆಗಿ ನಮ್ಗೆ ಅದೇ ತರ ಮೂವ್ ಆದ್ರೆ ನಮ್ಗೆ ಚಿಕ್ಕಬಳ್ಳಾಪುರ, ಕೋಲಾರದ ಮೇಲೆನೆ ಬರ್ಬೇಕಾಗ್ತದೆ. ಅದ್ರಂತೆ ಹಂಗೆ ಸ್ವಲ್ಪ ತುಮಕೂರು ಆ ಏರಿಯಾದಲ್ಲಿ ಇದ್ರ ಪ್ರಭಾವ ಜಾಸ್ತಿ ಇರ್ತದೆ. ಚಿಕ್ಕಬಳ್ಳಾಪುರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಕೆಲವು ಭಾಗ ನಾವು ಈ ಉತ್ತರ ಭಾಗದ ತುಮಕೂರು ಇದೆ ಏನಿದೆಯಾ ಆ ಭಾಗದಲ್ಲಿ ಜಾಸ್ತಿ ತೀವ್ರತೆ ಇರ್ತದೆ. ಬೆಂಗಳೂರಲ್ಲಿ ಸರ್? ಬೆಂಗಳೂರಲ್ಲಿ ಇರ್ತದೆ. ಅಂದ್ರೆ ಅಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿ ತೀವ್ರತೆ ಕಡಿಮೆ ಇರ್ತದೆ ಹೊರತು ಅಲ್ಲಿ ಇದ್ದಷ್ಟು ತೀವ್ರತೆ ಇಲ್ಲಿರಲ್ಲ. ಯಾವತ್ತೂ ಅಷ್ಟೇ ಮೂವ್ಮೆಂಟ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತದೆ ಅದು ತೀವ್ರತೆ. ಅಂದ್ರೆ 1 ದಿನ 2 ದಿನ 3 ದಿನದ ತನಕನೂ ಇದರ ಪರಿಣಾಮ ಇರುತ್ತೆ ಅಂತೀರಾ? ಇವಾಗ ಇವತ್ತಿಂದ ಲೆಕ್ಕ ಪ್ರಕಾರ ನಮ್ಗೆ 14ನೇ ತಾರೀಕಿಗೆ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. 14ನೇ ತಾರೀಕು ತನಕ ಅದ ತೀವ್ರತೆ ಕಂಪ್ಲೀಟ್ ಕಳ್ಕೊಳ್ಳೋ ಸಾಧ್ಯತೆನೇ ಇದೆ. ಅಂದ್ರೆ ಕರ್ನಾಟಕ ಭಾಗಗಳಲ್ಲಿ, ಗಡಿ ಜಿಲ್ಲೆಗಳಲ್ಲಿ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಹಾಗಾದ್ರೆ ಮಾಡಬಹುದು. ಅಪ್ ಟು ನಾವು ಆ ಕಡೆ ಅರಬ್ಬಿ ಸಮುದ್ರ, ನಮ್ಗೇನು ಕೊಡಗು ದಕ್ಷಿಣ ಕನ್ನಡದ ಇದೆಯೋ ಆ ಕಡೆನೂ ಮಳೆ ಬರುವ ಚಾನ್ಸಸ್ ಇದೆ. ಇದರಿಂದ ಪರಿಣಾಮದಿಂದ ಇದು ಮೂವ್ ಆಗ್ತದೆ. ಹೆಂಗೆ ಬಂದಿದ್ದು ನಮ್ಗೆ ಅದೇ ತರ ಪಶ್ಚಿಮಕ್ಕೆ ಹೋಗ್ಬಿಟ್ಟು ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ ಅದು ಆ ಭಾಗದಲ್ಲಿ ನಮ್ಗೆ ಹೋಗ್ತಕ್ಕಂತ ಎಲ್ಲಾ ಭಾಗದಲ್ಲೂ ಮಳೆ ಆಗ್ತದೆ. ಸಾಮಾನ್ಯ ಸೈಕ್ಲೋನ್ ಯಾವಾಗ್ಲೂ ಬೇ ಆಫ್ ಬೆಂಗಾಲ್ ಕಡೆಯಿಂದನೇ ಹೆಚ್ಚು ಬೀಸುತ್ತೆ, ಅರಬ್ಬಿ ಸಮುದ್ರದ ಕಡೆಯಿಂದ ಯಾಕೆ ಸರ್ ಜಾಸ್ತಿ ಆಗಲ್ಲ? ಇಲ್ಲ, ನಮ್ಗೆ ಈ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ನಾವ್ ಏನ್ ಕರಿತೀವಿ, ಇದ್ರಲ್ಲೇನೆ ಸೈಕ್ಲೋನ್ಸ್ ಜಾಸ್ತಿ ಇರೋದು. ಈಸ್ಟರ್ನ್ ಪಾರ್ಟ್, ನಾರ್ತ್ ಈಸ್ಟ್ ಕಡೆಯಿಂದ ವೆಸ್ಟ್ ಕಡೆಗೆ ಮೂವ್ ಆಗ್ತವೆ ಎಲ್ಲ. ಈ ನಮ್ಗೆ ಈ ಕರೆಂಟ್ಸ್, ಓಷನ್ ಕರೆಂಟ್ಸ್ ಅಂತ ಕರಿತೀವಲ್ಲ, ಗಾಳಿ ಸಹ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸೋದ್ರಿಂದ ಈ ಟೈಮಲ್ಲಿ ಆ ಕಡೆಯಿಂದ ಇಲ್ಲಿ ಸೈಕ್ಲೋನ್ಸ್ ಬರೋ ಅಲ್ಲೇ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ 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 ಓಕೆ. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಸಾಕಷ್ಟು ಮಾಹಿತಿ ಕೊಟ್ರಿ. ಧನ್ಯವಾದ ಶ್ರೀನಿವಾಸ್ ಅವರೇ. ಸೊ ಶ್ರೀನಿವಾಸ್ ಅವರು ಹೇಳೋ ಪ್ರಕಾರ ಇನ್ನು 3 ದಿನಗಳ ಕಾಲ ನಾವು ಮಳೆಯನ್ನು ನಿರೀಕ್ಷೆ ಮಾಡ್ಬೋದು. ಅದರ ತೀವ್ರತೆ ಅಂದರೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಇವತ್ತು ಮುಗ್ದು ಹೋಗ್ಬೋದು. ಚೆನ್ನೈನಲ್ಲೂ ಕೂಡ ಮುಕ್ತಾಯ ಆಗಬಹುದು, ಅಥವಾ ಆಂಧ್ರದಲ್ಲೂ ಕೂಡ ಅದರ ಗಾಳಿ ವೇಗವನ್ನು ಕಳ್ಕೊಳ್ಬೋದು. ನಾರ್ಮಲ್ ಆಗಿ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗ್ತಾ ಬರ್ಬೋದು ಅದರ ಎಫೆಕ್ಟ್. ಆದರೆ ಮಳೆ ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಬೀಸುತ್ತೆ. ಆಮೇಲೆ ಈ ಹಿಂಗಾರಿನಲ್ಲಿ ಸಾಮಾನ್ಯ ಈ ರೀತಿ ನಾವು ಕೆಲವು ಸೈಕ್ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದರ ಪ್ರಕಾರನೇ ಈಗ ಆಗಿದೆ ಅಂತ ಅಂದ್ಬಿಟ್ಟು, ಈಗ ಸ್ವಲ್ಪ ದಿವಸಗಳ ಹಿಂದೆನೂ ಕೂಡ ಸೈಕ್ಲೋನ್ ಒಂದು ಆಗಿತ್ತು, ಆದರೆ ಅದರ ತೀವ್ರತೆ ತುಂಬ ಕಡಿಮೆ ಇತ್ತು. ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವರದಾ ಜಾಸ್ತಿ ಇದೆ.
ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು. IT ರೇಡ್ನಲ್ಲಿ ಸಿಕ್ಕಿಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದ್ ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. IT ಬೆನ್ನಲ್ಲೇ ACB ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು, ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ ಬನ್ನಿ. ರೆಡ್ಡಿಗಳ ಕಪ್ಪು ಹಣದ ದಂಧೆ IT ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟ್ ಅನ್ನ ಜಪ್ತಿ ಮಾಡಿದ್ದಾರೆ. ರೆಡ್ಡಿಗಳ ಬುಡಕ್ಕೆ IT ಬಿಸಿ ನೀರನ್ನ ಇಟ್ಟಂತಾಗಿದೆ.